ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್. ಯಾರೆಲ್ಲ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಮಾಡ್ದೇನೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾಕೆ ಅಂತಂದರೆ ನಂಬರ್ ಆಫ್ ಆಡಿಯನ್ಸ್ ಇದ್ರೇ ನನಗೂ ಮೋಟಿವೇಟ್ ಆಗುತ್ತೆ. ಓಕೆ, ಅಟ್ಲೀಸ್ಟ್ ಯಾರಿಗೋ ರೀಚ್ ಆಗ್ತಿದೆ ಅಂತ. ನಿಮ್ಗೇನಾದರೂ ನನ್ನ ವಿಡಿಯೋ 100% ರೆಸೊನೇಟ್ ಆಗ್ತಿದ್ರೆ, ನಿಮ್ಗೆ ಯಾರಿಗಾದರೂ ತುಂಬ ಕ್ಲೋಸ್ ಸರ್ಕಲಲ್ಲಿ ಅವರು ಸ್ಪಿರಿಚುವಲ್ ಪಾತಲ್ಲಿದ್ದರೆ ಅಥವಾ ದೇವ್ರ ಮೇಲೆ ನಂಬಿಕೆ ಇದ್ದರೆ ಅವ್ರಿಗೂ ವಿಡಿಯೋ ಶೇರ್ ಮಾಡಿ. ಯಾಕೆ ಅಂತಂದರೆ ಅವ್ರಿಗೂ ಕೆಲವೊಂದು ವಿಷಯಗಳು ಗೊತ್ತಾಗಿ ಅವರು ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು. ಆ್ಯಂಡ್ ಈ ವಿಡಿಯೋ ನೀವು ಆಲ್ರೆಡಿ ಟೈಟಲ್ ನೋಡಿದ್ದೀರಾ. ಸೊ ಇದು ಮೆಸೇಜ್ ಫ್ರಮ್ ಯುವರ್ ಹೈಯರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯೂಚರ್ ಸೆಲ್ಫ್ ಅಂತಂದರೆ ನೀವು ಏನು ಮುಂದೆ ಭವಿಷ್ಯದಲ್ಲಿ ಆಗ್ತೀರಾ ಅದು ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿದೆ. ನೀವಿನ್ನೂ ಡೌಟ್ ಪಡ್ತಾ ಇದ್ದೀರಾ. ಸಪೋಸ್ ನೀವು ಮದುವೆ ಆಗಿಲ್ಲ ಅಂತಂದರೆ, ಸಪೋಸ್ ನಿಮ್ಮ ಹೆಸರು ರವಿ ಅಂತ ಇರ್ಬೋದು ಅಂತ ಅಂದ್ಕೊಳ್ಳಿ. ಜಸ್ಟ್ ಅನ್ ಎಕ್ಸಾಂಪಲ್, ನಾಟ್ ನೆಸೆಸರಿಲಿ ಹ್ಯಾವ್ ಟು ಬಿ ಅದೇ ಹೆಸರು ಅವರು ಆಗಿರಬೇಕು ಅಂತ ಒಂದು ಉದಾಹರಣೆ ಅಷ್ಟೇ ನಾನು ಕೊಡ್ತಾ ಇರೋದು. ಈಗ ಮದುವೆ ಆಗದೆ ಇರೋ ರವಿಗೆ ಮದುವೆ ಆಗಿರುವಂಥ ರವಿಯಿಂದ ಏನು ಮೆಸೇಜ್, ಅಥವಾ ಈಗ ಮದುವೆ ಆಗದೆ ಇರೋ ಶೀಲಾಗೆ ಆಲ್ರೆಡಿ ಮದುವೆ ಆಗಿರೋ ಶೀಲೆಯಿಂದ ಏನು ಮೆಸೇಜ್. ಸೊ ಇದು ಮದುವೆ ಒಂದೇ ಅಲ್ಲ, ಲೈಕ್ ಲೈಫಲ್ಲಿ ಸಕ್ಸಸ್ ಆಗಿರುವಂಥದ್ದು ಅಥವಾ ಡಿವೋರ್ಸ್ ಅಪ್ಲೈ ಮಾಡಿದರೆ ಈಗ ಭಯ ಪಡ್ತಾ ಇರುವಂಥವ್ರಿಗೆ ಆಲ್ರೆಡಿ ಡಿವೋರ್ಸ್ ಆಗಿರುವಂಥ ನಿಮ್ಮ ಸೆಲ್ಫಿಂದ ಏನು ಮೆಸೇಜ್ ಇನ್ನೂ ನೀಟಾಗಿ ಅರ್ಥ ಆಗಬೇಕಂದ್ರೆ ನೀವು ಜಸ್ಟ್ ಇವಾಗ LKG ಓದ್ತಾ ಇದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಬಟ್ ನೀವು ಆಲ್ರೆಡಿ ಒಂದು ಡಿಗ್ರಿ ಮುಗಿಸಾದ್ಮೇಲೆ LKG ಓದ್ತಾ ಇರುವಂಥ ಮಗುಗೆ ಏನು ಕೊಡ್ತೀರಾ ಯೂಶ್ವಲಿ? ಡೋಂಟ್ ವರಿ, ABCD ಎಲ್ಲ ಕಲಿಯೋದು ಅಷ್ಟು ದೊಡ್ಡ ವಿಷಯ ಅಲ್ಲ, ಅದರಿಂದ ಲೈಫಲ್ಲಿ ಏನು ಯೂಸ್ ಆಗೋಲ್ಲ, ಅದನ್ನು ಬಿಟ್ಟು ನಾನು ಬೇರೆ ಬಿಸ್ನೆಸ್ಸೇ ಮಾಡ್ತಾಯಿದ್ದೀನಿ ಅಂತ ಕೊಡ್ತೀರಾ. ದಟ್ಸ್ ತುಂಬ ವೆರಿ ವೆರಿ ಟ್ರೂ ಆ್ಯಂಡ್ ಏನು ಹೇಳ್ತಾರೆ ಅಥೆಂಟಿಕ್. ನೀವು ಹೇಳೋದವ್ರಿಗೆ ಅಥೆಂಟಿಕ್ ಅಂತಂದ್ರೆ ತುಂಬ ಕಠೋರ ಸತ್ಯವಾದ ಮಾತು. ಯಾಕೆಂದರೆ ಆ ಮಗು ತುಂಬ ವರಿ ಮಾಡ್ಕೊಂಡಿರುತ್ತೆ ಅಂತ ಸಣ್ಣ ಪುಟ್ಟ ವಿಷಯಕ್ಕೇನೆ, ಡೈರಿ ಕಂಪ್ಲೀಟ್ ಮಾಡಿಲ್ಲ, ಹೋಮ್ವರ್ಕ್ ಮಾಡಿಲ್ಲ ಅಂತ. ಬಟ್ ನೀವು ಆ ಏಜ್ ಕ್ರಾಸ್ ಬಂದಾದಮೇಲೆ ಅದು ಇಂಪಾರ್ಟೆಂಟೇ ಅಲ್ಲ ಆ್ಯಕ್ಚುಲಿ. ಅಂದರೆ ಅದನ್ನು ಬಿಟ್ಟು ನಾವು ಬೇರೆ ಪಾತೆ ಚೂಸ್ ಮಾಡಿರ್ತೀವಿ. ಸೊ ಇದು ಆ ಟಾಪಿಕ್, ಆ ವಿಷಯದ ಮೇಲೆ ಕೆಲವೊಬ್ರಿಗೆ ಅರ್ಥ ಆಗಲ್ಲ ಅಂತ ನಾನು ಬಿಡಿಸಿ ಹೇಳಿದೆ. ನನಗೆ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ಒಂದು ಮೆಸೇಜ್ ನನಗೆ ಡೀಪಾಗಿ ಸೆನ್ಸ್ ಆಗ್ತಾಯಿದೆ. ಮೇ ಬಿ ಎಷ್ಟೋ ಜನ ನೀವಂತೂ ಈ ಪ್ಲೇಸಲ್ಲಿ ಇರಲ್ಲ, ನೀವು ಯಾವ ಪ್ಲೇಸಿಂದ ಈ ವಿಡಿಯೋ ಕೂತ್ಕೊಂಡು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಮೇ ಬಿ ಒಂದು 3 years 5 years ಮೇಲ್ ಬಂದಿರುವಂಥದ್ದು ಅಂತಂದರೆ ಆ ಫ್ಯೂಚರ್ ಸೆಲ್ಫಿಂದ ನಿಮ್ಗೆ ಬಂದಿರುವಂಥ ಮೆಸೇಜ್. ಇದು ಟೈಮ್ಲೆಸ್ ಟ್ಯಾರೋ ರೀಡಿಂಗ್. ನೀವು ಯಾವಾಗ ನೋಡಿದ್ರೆ ನಿಮ್ಗೆ ರೆಸೊನೇಟ್ ಆಗುತ್ತೆ. ನೀವು ಯಾವಾಗ ನೋಡ್ತೀರಾ ಅವಾಗ ಇನ್ನೂ ನೀವು ಹೈಯರ್ ಸೆಲ್ಫ್ ಮ್ಯಾಚ್ ಆಗಿಲ್ಲ ಅಂತಲೇ ಅರ್ಥ. ಇದು ನಿಮಗೆ ಏನಪ್ಪ ಈ ರೀತಿ ಅಂತ ಅಂದ್ಕೊಳ್ಬೋದು, ಬಟ್ ನೀವು ಇನ್ನೂ ಅಲೈನ್ ಆಗಿಲ್ಲ. ಸೊ ಅಲ್ಲಿಂದ ಮೆಸೇಜ್ ಬರ್ತಾ ಇರೋದು. ನೀವು ಆ ಪ್ಲೇಸಲ್ಲಿ ಇರಲ್ಲ. ಮೇ ಬಿ ನೀವು ಲ್ಯಾಂಗ್ವೇಜ್, ನಿಮ್ಮ ಪೇರೆಂಟ್ಸ್, ನಿಮ್ಮ ಪ್ರೆಸೆಂಟ್ ಏನೇನಿದೆ ಮೈಂಡ್ಸೆಟ್ ಎಲ್ಲ ಬಿಟ್ಟು ಹೋಗ್ತೀರ. ಬಟ್ ಏನು ಗೊತ್ತಾ, ನಮಗೆ ಏನು ಬೇಕಿದೆ ಲೈಫಲ್ಲಿ ಇದು ಆಲ್ರೆಡಿ ಇರುತ್ತೆ. ನಾವು ಎಲ್ಲಿವರೆಗೆ ಭಯ ಪಡ್ತಾ ಇರ್ತೀವಿ ಅಲ್ಲಿವರೆಗೂ ಸಿಗಲ್ಲ. ಆ್ಯಂಡ್ ನೀವು ಇನ್ನೂ 10 ವರ್ಷ ಹಳೆ ಮೈಂಡ್ಸೆಟ್ಟಲ್ಲಿ ಇದ್ದೀರಾ. ನೀವು ಅಂದ್ಕೊಳ್ಬೋದು, ಇವ್ರು ಯಾಕೆ ಹೇಳ್ತಾ ಇದ್ದಾರೆ, ನನ್ನ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ, ಮೈಂಡ್ಸೆಟ್ ಚೆನ್ನಾಗಿದೆ, ನಾನು ಆಲ್ರೆಡಿ ಫೈಟ್ ಮಾಡೀನಿ, ನೆಗೋಷಿಯೇಷನ್ ಮಾಡಿ ಒಳ್ಳೆ ಸ್ಯಾಲ್ರಿ ತಗೊಂಡಿದ್ದೀನಿ, ಒಳ್ಳೆ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ನೋ, ನೀವು ಇನ್ನೂ ಐ ಡಿಸರ್ವೇನೆ. ಬಟ್ ನಿಮ್ಮ ಮೈಂಡ್ಸೆಟ್ಟಿಂದಲೇ ನೀವು ಇಲ್ಲ ಅಂಥ ಲೊಕ್ಯಾಲಿಟಿಗಳಲ್ಲೇ ಇದ್ದೀರಾ. ನಾನು ಯಾವುದೇ ದೇಶ, ಭಾಷೆ ಅಥವಾ ಏನರ ಬಗ್ಗೆ ನನಗೆ ದ್ವೇಷ ಇಲ್ಲ. ಬಟ್ ನಂದು ಜರ್ನಿ, ಲೈಫ್ ಜರ್ನಿ ನೋಡಿದ್ರೆ ಇರೋದು ಒಂದೇ ಭಾಷೆ ಪ್ರೀತಿ, ಇರೋದು ಒಂದೇ ಧರ್ಮ ಮನುಷ್ಯ ಧರ್ಮ, ಇರೋದು ಒಂದೇ ದೇವರು. ಬಟ್ ಅವನು ಎಲ್ಲ ಕಡೆ ಇರ್ತಾನೆ. ನಾವು ಅದನ್ನು ಭಿನ್ನ ಭಿನ್ನ ರೀತಿಯಲ್ಲಿ ಕೊಟ್ಟಿರ್ತೀವಿ. ಆ ಭಿನ್ನ ಭಿನ್ನ ರೀತಿಯಲ್ಲಿ ಪಟ್ಟಿಗಳು ಕೊಟ್ಟಾಗ ಇಟ್ಸ್ ಓಕೆ, ಕ್ವೈಟ್, ಅವ್ರು ಹೆಂಗಾದ್ರೂ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಬಟ್ ನಾವು ಆ ಮೈಂಡ್ಸೆಟ್ಗೆ ಸ್ಟಕ್ ಆಗಬಾರ್ದು. ರೆಸ್ಪೆಕ್ಟ್ ಮಾಡಬೇಕು. ಇಷ್ಟ ಆಗಿಲ್ಲ ಅಂದರೆ ದ್ವೇಷ ಮಾಡಬಾರ್ದು. ಅದನ್ನ ಬಿಟ್ಟು ಹೊರಗಡೆ ಬರಬೇಕು. ಇದನ್ನೆಲ್ಲ ಏನು ಕೇಳ್ತಾ ಇದ್ದೀರಿ ಅಂದರೆ, ನೀವು ಇನ್ನೂ ಈ ಸುಳಿಲ್ ತಗ್ಲಾಕೊಂಡಿದ್ದೀರ. ಒಂದಲ್ಲ ಒಂದು ಸುಳಿಲ್ ನೀವು ಸ್ಟಿಲ್ ತಗ್ಲಾಕೊಂಡಿದ್ದೀರ. ಆ್ಯಂಡ್ ನನ್ನ ಭಾಷೆನೇ ನೀವು ಎಂತಕ್ಕೆ ಬಿಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಫ್ಯೂಚರ್ ಸೆಲ್ಫಿಂದ ನೀವು ಬೇರೆ ಭಾಷೆನ ಕಲೀರಿ ಅಂತ ಮೆಸೇಜ್ ಬರ್ತಾ ಇದೆ. ಇದು ನೀವು ಈ ಪ್ಲೇಸಲ್ಲಿ ಇರಲ್ಲ. ಸೊ ನೀವು ನೆಕ್ಸ್ಟ್ ಸರ್ವೈವ್ ಆಗಬೇಕಂದ್ರೆ ಯಾವ್ದಾದ್ರು ಲ್ಯಾಂಗ್ವೇಜ್ ನೀವು ಕಲೀಲೇಬೇಕು. ಮೇ ಬಿ ನನಗೆ ತುಂಬ ಸೆನ್ಸ್ ಆಗ್ತಾ ಇರೋದು, ಯು ಶುಡ್ ಲರ್ನ್ ಇಂಗ್ಲೀಷ್ ಆರ್ ಹಿಂದಿ. ನಾನು ಯಾವುದೇ ಭಾಷೆಯಲ್ಲಿ ಪ್ರಮೋಟ್ ಮಾಡ್ತಿಲ್ಲ, ಯಾಕೆಂದರೆ ನಾನು ಕನ್ನಡಿಗನೇ. ಬಟ್ ನೀವು ಫ್ಯೂಚರ್ ಸೆಲ್ಫಿಂದ ಬರುವಂಥ ಮೆಸೇಜ್ ನಾನು ಕ್ರಿಸ್ಟಲ್ ಕ್ಲಿಯರಾಗಿ ಕೊಡಬೇಕು. ಯಾವುದೇ ಶುಗರ್ ಕೋಟ್ ಮಾಡೋ ಅವಶ್ಯಕತೆ ಇಲ್ಲ. ಮೇ ಬಿ ನೀವು ಬೇರೆ ಎಲ್ಲೋ ಮೂವ್ ಆಗ್ತೀರಾ, ಆಗ ನಿಮ್ಗೆ ಇನಿಷಿಯಲಿ ಸ್ಟ್ರಗಲ್ ಆಗಬಾರ್ದು. ಆ್ಯಂಡ್ ನಿಮ್ಮ ಕನಸು ಕೂಡ ಇದು. ಸೊ ನೀವು ಈ ಪ್ಲೇಸಲ್ಲಿ ಇರಬಾರ್ದು, ಬೇರೆ ಕಡೆ ವರ್ಕ್ ಹೋಗಬೇಕು. ಯಾಕೆಂದರೆ ಏನು ಮಾಡೋಕ್ಕಾಗಲ್ಲ, ಹೊರಗಡೆಯಿಂದ ಬಂದ ಜನಕ್ಕೆ ಇಲ್ಲಿ ನಿಮ್ಗೆ ಚೆನ್ನಾಗಿ ಆಪರ್ಚುನಿಟಿ ಇರುತ್ತೆ, ಇಲ್ಲಿಂದ ಹೋಗೋರಿಗೆ ಹೊರಗಡೆ ಚೆನ್ನಾಗಿರೋ ಆಪರ್ಚುನಿಟಿ ಇರುತ್ತೆ. ವೈಸ್ ವರ್ಸ, ವಿ ಶುಡ್ ಅಕ್ಸೆಪ್ಟ್ ದ ಸಿಚುವೇಶನ್.
ನೀವೇನಾದರೂ ಕರಿಯರಲ್ಲಿ ತಗಲಾಕೊಂಡಿದ್ರೆ ಅಥವಾ ಮದುವೆ ಆಗಿಲ್ಲ ಅಂತಂದರೆ ನಿಮ್ಮ ಫ್ಯೂಚರ್ ಸೆಲ್ಫಿಂದ ಬರೋದು ಅಯ್ಯೋ ತಗಡೆ ಎಲ್ಲ ಆಗ್ತಿದೆ ನಿನ್ನಿಂದನೇ ಲೇಟ್ ಆಗ್ತಾ ಇರೋದು ಅಂತ. ನಂದು ಯಾವುದೇ ವಿಡಿಯೋದಲ್ಲಿ ನಾನು ಶುಗರ್ ಕೋಟ್ ಮಾಡಲ್ಲ, ಮತ್ತು ನಂದು ಯಾವುದೇ ಏನು ಮೆಸೇಜ್ ಬರುತ್ತೆ ಅದಕ್ಕೆ ವಿತೌಟ್ ಫಿಲ್ಟರ್ ನಾನು ಹೇಳಲೇಬೇಕಾಗಿದೆ. ಮೇ ಬಿ ಬೇರೆ ಟಾರೋ ರೀಡರು ಸೈಲೆಂಟಾಗಿ ಹೇಳ್ತಾರೆ ಅಂತಂದರೆ ನಾನು ಹಂಗೆ ಹೇಳ್ಬೇಕಂತೇನಿಲ್ಲ. ಬಿಕಾಸ್ ನಾನು ಹಂಗೆ ಸೈಲೆಂಟಾಗಿ ಹೇಳಿ ನಿಮ್ಮನ್ನ ಅದು ಅವ್ರ ತಪ್ಪಲ್ಲ, ಅವ್ರ ವೇ ಆಫ್ ಕನ್ವೇಯಿಂಗ್ ದ ಮೆಸೇಜ್. ಬಟ್ ನನಗೆ ಅಂತೂ ಒಂದೊಂದು ಟೈಮ್ ಏನು ಬರುತ್ತೆ ಮೆಸೇಜು, ಅವಾಗ ನೀವು ಗ್ರೋತ್ ಆಗದೇ ಇದ್ದಾಗಲೇ ನಂಗೆ ಅಷ್ಟು ಸಿಟ್ಟು ಬರೋದು ನಿಮ್ದು ಎನರ್ಜಿ ನೋಡಿದ ತಕ್ಷಣ. ಆ್ಯಕ್ಚುಲಿ ಇದು ನಂದಲ್ಲ, ನಾನು ಅಂತ ಇಲ್ಲಿ ಬರೋದೇ ಇಲ್ಲ. ನಿಮ್ಮ ಫ್ಯೂಚರ್ ಸೆಲ್ಫಿಂದ ಬಾಯ್ತಾ ಇದ್ರು ನಿಮ್ಮ ಫ್ಯೂಚರ್ ಸೆಲ್ಫೇ, ಅವಳ್ತಾ ಇದ್ರು ನಿಮ್ಮ ಫ್ಯೂಚರ್ ಸೆಲ್ಫೇ, ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಆಗಿರ್ಬೋದು, ಎಲ್ಲ ನಿಮಗೆ ಸಂಬಂಧಪಟ್ಟಿದ್ದು. ನಾನು ಜಸ್ಟ್ ಮೀಡಿಯಮ್ ಇಲ್ಲಿ. ಮೇ ಬಿ ಮಾತುಗಳಲ್ಲಿ ಏನು ಚೇಂಜ್ ಆಗುತ್ತೆ ಅಂತಂದರೆ ನಾನು ನಿಮ್ಗೆ ಆ ರೀತಿ ಹೇಳಲೇಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಅದನ್ನು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ನೀವು ಸಣ್ಣ ಪುಟ್ಟದಕ್ಕೆಲ್ಲ ವರಿ ಮಾಡ್ಕೊಳ್ತಾ ಇದ್ರೆ ಯು ಶುಡ್ ಬಿ ವೆರಿ ವಿಜಿಲೆಂಟ್, ವೆರಿ ಸ್ಕಿಲ್ಡ್ ಅಟ್ ವಾಟ್ ಯು ಡೂ, ಆ್ಯಂಡ್ ನೋ ಒನ್ ಕ್ಯಾನ್ ಇಗ್ನೋರ್ ಯುವರ್ ಪ್ರೆಸೆನ್ಸ್ ಆರ್ ವಾಟ್ ಇಸ್ ಎಟ್ ಸ್ಕಿಲ್ಸ್. ಈಗ ನನಗೆ ಸಡನ್ನಾಗಿ ಇಂಗ್ಲೀಷಲ್ಲೆಲ್ಲ ಮಾತು ಬರ್ತಾ ಇದೆ ಅಂತಂದರೆ ನೀವು ಪ್ರೆಸೆಂಟ್ ಎಲ್ಲಿದ್ದೀರ ಅಲ್ಲಿ ಇರೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಹೆಂಗೆ ಅಂತಂದರೆ ನಿನ್ನ ಫ್ಯೂಚರ್ ಸೆಲ್ಫ್ ಕನೆಕ್ಟ್ ಆದಾಗ ನಂಗೆ ಸಿಗ್ತಾ ಇರೋದು ತುಂಬ ಊಟಕ್ಕೂ ಕಷ್ಟಪಡೋ ಜಾಗದಲ್ಲಿ ನೀವು ಯಾವುದೋ ಒಂದು ಪ್ರೈವೇಟ್ ಜೆಟ್ಟಲ್ಲಿ ಲ್ಯಾಂಡ್ ಆದಾಗ ಕೆಳಗಡೆ ಇಳಿದಾಗ ಜನ ಹೆಂಗೆ ನೋಡ್ತಾರೆ, ಊಟಕ್ಕೂ ಕಷ್ಟಪಡುವಂಥ ಜಾಗ, ಅಂಥ ಜಾಗದಲ್ಲಿ ನೀವು ಪ್ರೈವೇಟ್ ಜೆಟ್ಟಲ್ಲಿ ಇಳಿತೀರಾ. ಸೊ ಮೀನ್ಸ್ ನಿಮ್ಮದು ಮನೆತನ, ನಿಮ್ಮದು ಫ್ಯಾಮಿಲಿ, ಅಲ್ಲಿ ಎಲ್ಲ ಸಣ್ಣ ಪುಟ್ಟ ಮದುವೆ, ಅದು ಎಷ್ಟೊಂದು ರೆಸ್ಟ್ರಿಕ್ಷನ್ ಇದೆ. ನಿಮ್ಮದು ಫ್ಯಾಮಿಲಿ, ನಿಮ್ದು ಏನೇ ಆಗಿರಲಿ, ನಿಮ್ಮ ಆರ ಎನರ್ಜಿಗೆ ಮೀಟ್ ಆಗಲ್ಲ. ಸೊ ಯು ಆರ್ ದ ಫಸ್ಟ್ ಒನ್. ನೀವೇನಾದರೂ ಡಿಲೇ ಮಾಡಿದ್ರೆ ನಿಮ್ಮದು ಲೈಫ್ ಅಷ್ಟೇ ಇಲ್ಲ ಡಿಲೇ, ನೆಕ್ಸ್ಟ್ ನಿಮ್ಮ ಜನ್ರೇಷನ್, ಈಗ ನಾವೇ ಅನ್ಕೊಳ್ತೀವಿ ಅಯ್ಯೋ ನಮ್ಮ ತಾತ ಹಂಗಿದ್ದಿದ್ರೆ ಆ ರೀತಿ ಅವ್ರು ಡಿಸಿಷನ್ ತಗೊಂಡಿಲ್ಲ ಅಂದರೆ ಎಷ್ಟೋ ಎಕರೆ ಗದ್ದೆ ಉಳ್ಕೊಳ್ತಿತ್ತು ಅಂತ. ಸೊ ನಿಮ್ಮ ಜನ್ರೇಷನ್ ನಿಮ್ಗೆ ಹಂಗೆ ಬೈಕೊಳ್ಬೇಕಾ? ನೀವು ಅನ್ಬೋದು ನನ್ನ ಮದುವೆ ಹಾಕಿ ಇಷ್ಟೆಲ್ಲ ಮಕ್ಕಳು ಬೇಡ ಅಂತ, ಓಕೆ ಬಿಟ್ಟಾಕಿ. ಬಟ್ ನಿಮ್ಗೆ ಏನು ಮಾಡ್ತೀರಾ? ಯು ಡೋಂಟ್ ವಾಂಟ್ ಟು ಡೈ ರಿಚ್, ಯು ವಾಂಟ್ ಟು ಲಿವ್ ರಿಚ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಸತ್ತ ಮೇಲೆ ಬಂದರೆ ಏನು ಪ್ರಯೋಜನ ಇಲ್ಲ. ಬದುಕ್ತಾಗಲೇ ರಿಚ್ ಆಗಿರ್ಬೇಕು ನೀವು. ಫಸ್ಟ್ ಕಾರ್ಡೇ ಪೆಂಟಕಲ್ಸ್ ಕಾರ್ಡ್ ಬರ್ತಾ ಇದೆ. ನನಗೆ ಈ ಮೆಸೇಜು ತುಂಬಾ ಬೈಬೇಕು ಅಂತ ಅನ್ನಿಸ್ತಾ ಇದೆ. ನನಗೆ ಇದು ತುಂಬ ಐ ಥಿಂಕ್ ನಾನು 1 hour ಡಿಲೇನೇ ಮಾಡಿದೆ ರೆಕಾರ್ಡಿಂಗ್ ಮಾಡಬೇಕು ಅಂತ. ನನಗೆ ಆವಾಗ ವೀಡಿಯೋ ಮಾಡಿದರೆ ಚೆನ್ನಾಗಿ ಬೈದೇ ಬಿಡ್ತಿದ್ದೆ ನಾನು. ನೀವು ತುಂಬಾ ನಿಮ್ಮನ್ನ ನೀವು ಡೌಟ್ ಪಡ್ತಾ ಇದ್ದೀರಾ. ಇದು ಯಾವ ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ. ಸೊ ಅದಕ್ಕೆ ಮ್ಯಾಸ್ಕಲೈನ್ ಫೆಮಿನೈನ್ 2 ಕಾರ್ಡ್ ಬಂದಿದೆ ಇಲ್ಲಿ. ಸೊ ನೀವು ನಾನು ನಿಮ್ಮನ್ನ ಸೆಲ್ಫ್ ಲವ್ ಮಾಡಿಬಿಡಿ, ಅದು ಹೊಟ್ಟೆ ತುಂಬ ಊಟ ಮಾಡಿಬಿಡಿ, ದುಡ್ಡನ್ನ ಕೂಡಿಡಿ ಅಂತ ಹೇಳ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು ದುಡ್ಡನ್ನ ಉಳಿಸೋದ್ಕಿಂತ ದುಡ್ಡನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಒಂದೊಂದು 5 ವರ್ಷದಲ್ಲಿ ನಿಮಗೆ ನಿಮ್ಮ ಮನೆಗೆ ಮಿನಿಮಮ್ 4 ಜನ ಕೆಲಸದವ್ರ ಅವಶ್ಯಕತೆ ಇದೆ. ಒಂದಿಬ್ಬರು ಬಟ್ಟೆ ಒಗೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಅಥವಾ ಲೈಕ್ ನಿಮ್ಮ ಗಾರ್ಡನಿಂಗ್ ಮೇಂಟೈನ್ ಮಾಡೋದಕ್ಕೆ, ನಿಮ್ಮ ಮನೆ ಕ್ಲೀನ್ ಮಾಡೋದಕ್ಕೆ 4 ಜನ ಕೆಲಸದವ್ರು ಬೇಕು. ನೀವು ಅವ್ರಿಗೆ ಸಂಬಳ ಕೊಡಲೇಬೇಕು, ಫ್ರೀಯಾಗಿ ಬಂದು ಯಾರೂ ಮಾಡಲ್ಲ. ಸೊ ನಿಮ್ಮ ಎನರ್ಜಿ ಅಲ್ಲಿಗೆ ಅಪ್ಡೇಟ್ ಆಗ್ತಾ ಇದೆ. ನೀವು ಬಟ್ಟೆ ಒಗೆ, ನೀವು ಯೂಟ್ಯೂಬಲ್ಲಿ ಅಡುಗೆ ಮಾಡ್ದಂಗೆ ರೆಸಿಪಿ ನೋಡೋದು ಬಿಟ್ಟಾಕಿ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ದುಡ್ಡು ಮಾಡೋದು ನೋಡಿ. ನಂಗೆ ಈಗ ಏನೋ ಬಂತು ಆಳಾದವರ ಅಂತ ವರ್ಡ್, ನಾನು ಅಂತಂದರೆ ನಾನು ಕಂಟ್ರೋಲ್ ಮಾಡಿದೆ. ಯಾಕೆಂದರೆ ಓಕೆ ಜಾಸ್ತಿ ಬೈಬಾರ್ದು ಅಂತ, ಬಟ್ ಬೈಬೇಕು ಅಂತಲೇ ಹೇಳ್ತಾ ಇದ್ದೀನಿ. ನಿಮ್ಮ ಫ್ಯೂಚರ್ ಸೆಲ್ಫ್, ನಿಮ್ಮ ಮನೆಗೆ ಅಟ್ಲೀಸ್ಟ್ ಮಿನಿಮಮ್ 4 ಜನ ಕೆಲಸದವ್ರು ಬೇಕು. ಇಲ್ಲ ಅಂತಂದರೆ ನೀವೇನಾದರೂ, ನಾನು ಹೇಳಿದ್ನಲ್ಲ, ನೀವು ಮದುವೆ ಆಗೋರು, ನೀವು ಯಾವುದೇ ಜೆಂಡರ್ ಆಗಿರೋ ಸೇಮ್ ಜೆಂಡರ್ ಇಷ್ಟಪಟ್ಟಿರೋ, ನಿಮ್ಮ ಮದುವೆ ಆಗೋರು ಆಲ್ರೆಡಿ ಈ ಲೆವೆಲ್ ಇದ್ದಾರೆ. ಅವ್ರು ಹುಡುಗಿ ಆಗಿರಲಿ ಹುಡುಗ ಆಗಿರಲಿ, ನೀವು ಇನ್ನೂ ಈ ಲೆವೆಲ್ ಇದ್ದೀರಾ. ನೀವು ಅವರ ಎನರ್ಜಿ ಮೀಟ್ ಮಾಡೋವರೆಗೂ ನಿಮಗೆ ಪಾರ್ಟ್ನರ್ ಸಿಗೋಲ್ಲ. ಇದು ಖಂಡಿತವಾದ ಎನರ್ಜಿ. ಅವ್ರು ಆಲ್ರೆಡಿ ಎಲ್ಲೋ ಸಮಥಿಂಗ್ ಸೆಲೆಬ್ರಿಟಿಗಳು ಸಿಗದೇ ಇರುವಂಥ ಜಾಗದಲ್ಲಿ ಇರಬೇಕಾದ್ರೆ ನೀವು ಇನ್ನೂ ಲೋಕಲ್ ಜನ ಓಡಾಡೋ ಜಾಗದಲ್ಲಿ ಓಡಾಡ್ತಾ ಇದ್ದಾರೆ. ಮೈಂಡ್ ಸೆಟ್ಟಲ್ಲಿ ನಾನು ಹೇಳ್ತಾ ಇರೋದು. ಅವ್ರು ಹೆಂಗೆ ನಿಮಗೆ ಸಿಗ್ತಾರೆ? ಇದೇನು ಹೇಳುತ್ತೆ ಗೊತ್ತಾ? ಒಂದು ಉದಾಹರಣೆ ಹೇಳ್ತೀನಿ. ಈಗ ಅಪ್ಪ ಅಮ್ಮ ಇರಲಿ, ಅವ್ರನ್ನ ತಪ್ಪು ಅನ್ನೋಕ್ಕಾಗಲ್ಲ. ಅವ್ರು ಏನೇ ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾರೆ. ಈಗ ಜಸ್ಟ್ ಇದು ಹುಡುಗರಿಗೆ ಅರ್ಥ ಆಗುತ್ತೆ. ಅದಾದಮೇಲೆ ಹುಡುಗರಿಗೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಅಮ್ಮ ಏನು ಮಾಡ್ತಾಳೆ, ಯಾವುದೋ ಒಂದು ಹುಡುಗಿಗೆ ಬಂದರೆ ಅವ್ರು ನೋಡೋದು ಒಂದೇ. ನಿಮ್ಮ ಅಪ್ಪನಿಗಿಂತ ಹುಡುಗ ಒಳ್ಳೆಯವನು ಅನಿಸಿದ್ರೆ ಅವ್ರು ಮದುವೆ ಆಗುವಂತ ಅಂದ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ನಿಮ್ಮ ಅಪ್ಪನಲ್ಲಿ ಒಂದು 2 ಗುಣ ಇದ್ದರೆ ಅವ್ರು ಅಷ್ಟಕ್ಕೆ ಫಿಕ್ಸ್. ಹುಡುಗರು ಅಂದರೆ ಹಿಂಗೆ ಇರ್ತಾರೆ. ಇನ್ನೊಂದು ಗುಣ ಎಕ್ಸ್ಟ್ರಾ ಇರೋ ಸಿಕ್ಬಿಟ್ರೆ ಓಕೆ, ನನ್ನ ಮಗಳು ಇವರೇ ಒಳ್ಳೆಯವರು.
ಇಷ್ಟು ಚೆನ್ನಾಗಿರೋ ಸಿಕ್ಕರು ಇವ್ರಿಗೆ ಬೇಡ ಅಂತ ಯಾಕಂತಾರೆ ಅಂತ. ಬಟ್ ಅವ್ರಿಗೆ ನಿಜವಾಗ್ಲೂ ಒಂದು ಗಂಡ ಅನ್ನೋದು ಅಥವಾ ಒಂದು ಪಾರ್ಟ್ನರ್ಶಿಪ್ ಅನ್ನೋದು ಅವ್ರು ಅನುಭವಿಸೇ ಇರಲ್ಲ. ಅವ್ರ ಹತ್ರ ನೀವು ಗೈಡೆನ್ಸ್ ತಗೊಳಕ್ಕಾಗೋದೇ ಇಲ್ಲ. ಓಪನಾಗಿ ಹೇಳ್ತಾ ಇದ್ದೀನಿ, ಇವನೇನು ಹಿಂಗೆ ಹೇಳ್ತಾ ಇದ್ದಾನೆ, ತಾಯಿ ಹತ್ರ ನಾವು ತಗೊಳಕ್ಕಾಗಂದ್ರೆ ಆಗಲ್ಲ. ಯಾಕೆ ಅಂತಂದರೆ ಅವ್ರು ಕಂಪ್ಲೀಟ್ ಒಂದು ಹಸ್ಬೆಂಡ್ ಮೆಟೀರಿಯಲ್ನ ನೋಡೇ ಇರಲ್ಲ. ಸುಮ್ಮನೆ ಗಾಗಂಗೆ ಅಪ್ಪ ಅಮ್ಮನ ತೋರಿಸಿದ್ ಮದುವೆ ಆಗ್ಬಿಟ್ಟು ಅನುಭವಿಸಿರ್ತಾರೆ. ಬಟ್ ಅವ್ರು ನಿಮ್ಗೆ ಕೆಟ್ಟದಾಗಲಿ ಅಂತ ಹೇಳ್ತಾರಲ್ಲ, ಅವ್ರ ಪ್ರಕಾರ ಅವ್ರು ಏನು ಅನುಭವಿಸ್ತಾರೆ ಅದಕ್ಕಿಂತ ಅವ್ರು ಸ್ವಲ್ಪ ಸಿಗ್ತಿದ್ದಿಲ್ಲ, ಸಾಕು ಇವಳು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂತ. ಆ್ಯಂಡ್ ಸಪೋಸ್ ಹುಡುಗರಿಗೆ ಬಂದರೆ, ನಿಮ್ಮ ಅಪ್ಪ ಏನೋ ಒಂದು ವರ್ಕ್ ಪ್ಲೇಸಲ್ಲಿ ಆಗಿದ್ರೆ ಏನೋ ಸ್ವಲ್ಪ ಅವ್ರಿಗೆ ಟಾರ್ಚರ್ ಇರುತ್ತೆ. ಅವ್ರು ನಿಮ್ಗೆ ಹೆಂಗೆ ನೋಡ್ತಾರೆ, ಇವ್ನಿಗೆ 2 ದಿನ ಲೀವ್ ಇದೆ, ಶನಿವಾರ ಭಾನುವಾರ ಬೋನಸ್ ಇದೆ, ನೆರಳು ಕೂತ್ಕೊ ವರ್ಕ್ ಮಾಡ್ತಾನೆ, ನಮ್ಮಂಗೆ ಬಿಸಿಲು ಗದ್ದೆ ಕೆಲಸ ಮಾಡೋಂಗಿಲ್ಲ. ಅವ್ರು ಬರೀ ಆ ಫ್ಯಾಕ್ಟರ್ನ ನೋಡ್ತಾರೆ ಅಷ್ಟೇ. ಯಾಕೆಂದರೆ ಅವ್ರು ಏನು ಫ್ಯಾಕ್ಟರ್ ನೋಡಿರ್ತಾರೆ ಅಷ್ಟನ್ನು ಮಾತ್ರ ಅವ್ರು ಪರಿಗಣಿಸಿ ನಿಮ್ಗೆ ಸ್ವಲ್ಪ ಚೆನ್ನಾಗಿರೋ ಸಿಗ್ತಿದೆ ಅಂತಂದರೆ ಅದಕ್ಕೆ ಸೆಟ್ಲ್ ಆಗೋ ಅಂತಾರೆ. ಈಗ ಹೇಳ್ತಾರೆ, ನಾನು ಬೆಟ್ಟ ಹತ್ತಿ ಇಳಿದು ಸ್ಕೂಲ್ಗೆ ಹೋಗ್ತಿದ್ದೆ ಅಂತ. ನಾನು ನಮ್ಮ ಅಪ್ಪಂಗೆ ರೇಗಿಸ್ತಾ ಇದ್ದೀನಿ ಅವನೊಂದು ಟೈಮು. ಇಲ್ಲೆಲ್ಲೂ ಕರ್ನಾಟಕದಲ್ಲಿ ನಾವಿರೋ ಜಾಗದಲ್ಲಿ ಎಲ್ಲೂ ಸಮುದ್ರ ಇಲ್ಲ, ಇದ್ದರೆ ಅದ್ರ ಮೇಲೆ ನಿನ್ನ ಕತೆ ಹೇಳ್ಬಿಡ್ತಿದ್ದೆ, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಮುದ್ರ ದಾಟ ಹೋಗ್ತಿದ್ದೆ ಅಂತ. ಇದೇಂತಕ್ಕೆ ಅಂತಂದರೆ ನಾವು ಎಲ್ಲನೂ ನಂಬೋಕ್ಕಾಗಲ್ಲ. ಅವ್ರು ಹೇಳೋದೆಲ್ಲ ನಿಜ ಇರಲ್ಲ. ಒಂದೊಂದು ಟೈಮ್ ನಮಗೆ ಮೋಟಿವೇಟ್ ಮಾಡೋದಕ್ಕೂ ಹೇಳಿರ್ತಾರೆ. ಬಟ್ ನಾನು ಅವ್ರನ್ನ ತಪ್ಪು ಅಂತ ಹೇಳ್ತಿಲ್ಲ, ವಾಟ್ ಎವರ್ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಇರುತ್ತೆ. ಬಟ್ ಅದಕ್ಕೆ ನಾವು ಸೆಟ್ಲ್ ಆಗಬೇಕಂತ ಏನಿಲ್ಲ. ನೀವು ಭಗವಂತ ವಿಷ್ಣುನ ಆರಾಧಿಸ್ತೀರಾ, ಲಕ್ಷ್ಮಿನ ನಂಬ್ತೀರಾ, ಲಕ್ಷ್ಮೀ ವ್ರತ ಮಾಡ್ತೀರಾ ಅಥವಾ ದೇವ್ರನ್ನೆಲ್ಲ ನಂಬ್ತೀರಾ ಅಂತಂದರೆ ಅವ್ರ ಹತ್ರ ಅಷ್ಟೊಂದು ದುಡ್ಡಿದೆ, ಒಂದಿಷ್ಟು ಕೊಡೋಕೆ ನಿಮ್ಗಿನ ಅವ್ರ ಕಷ್ಟನ ಕೊಡ್ತಾರೆ. ಬಟ್ ನಿಮ್ಮ ಮೈಂಡ್ ಸೆಟ್ ಹಂಗೆ. ಒಂದು ನೆಗೋಷಿಯೇಷನ್ ಮಾಡ್ಬೇಕಾದ್ರೆ HR ಹತ್ರ ವಾಟ್ಸ್ ದ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಅಂದರೆ ಆ್ಯಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂದ್ಬಿಡ್ತೀರ. ಅವಾಗ ಅವರು ಚಾ ಬಾದಾಮ್ ಅಂತ 2 ಕಡಲೆಕಾಯಿ ಕೊಟ್ಬಿಡ್ತಾರೆ ಅಷ್ಟೇ. ನೀವು ಕೇಳಬೇಕಾಗಿರೋದು 100% ಕೊಡಿ ಅಂತಾನೆ. ನೀವು ಯಾಕೆ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಲೋ ಮಾಡ್ಕೊಳ್ತೀರಾ? ಚೆನ್ನಾಗಿ ಬೈತೈತೆ ನಿಮ್ಮದು ಫ್ಯೂಚರ್ ಸೆಲ್ಫು, ಬಿಕಾಸ್ ನೀವು ಇರೋದು ನಿಮ್ಮದು ಎನರ್ಜಿ ಅಂತಾರೆ. ಬಟ್ ನೀವು ಏನೂ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ, ನಂಬ್ತಿಲ್ಲ. ಐ ಥಿಂಕ್ ತುಂಬ ಜನ ಜಾಬ್ ಹುಡುಕಿ ಬಟ್ ನೀವು ಅದನ್ನು ಏನು ಹೇಳ್ತಾರೆ, ಸಿಕ್ಕದಕ್ಕೆಲ್ಲ ಮಿಡ್ ನೈಟಲ್ಲಿ ಅಪ್ಲೈ ಮಾಡಬೇಕಂತೇನಿಲ್ಲ. ಕೂಲಾಗಿ ಹುಡುಕಿ ನನಗೆ ಸಿಕ್ಕೇ ಸಿಗುತ್ತೆ. ಎಷ್ಟೋ ಜನಕ್ಕೆ ಅನ್ನ ಕೊಟ್ಟಿದೆ ದೇವರು, ನನಗೆ ಕೊಡೋದು ಯಾಕೆ? ಆ ಮೈಂಡ್ಸೆಟ್ಗೆ ಶಿಫ್ಟ್ ಆಗಿ ನನಗೆ ಯಾಕೆ ಕೊಡೋದಿಲ್ಲ, ನಂಗೆ ಸಿಕ್ಕೇ ಸಿಗುತ್ತೆ ಅಂತ ಪೀಸ್ಫುಲ್ಲಾಗಿ ಹುಡುಕಿ. ಸುಮ್ಮನೆ ಡೌಟ್ಫುಲ್ಲಾಗಿ ಸಿಕ್ಕದಕ್ಕೆಲ್ಲ ಆಗ್ತೀರಾ, ಅದು ವರ್ಕ್ ಆಗೋಲ್ಲ. ಮತ್ತು ಸಿಕ್ಕಿದ ತಕ್ಷಣ ಆ್ಯಸ್ ಪರ್ ಕಂಪ್ನಿ ಸ್ಟ್ಯಾಂಡರ್ಡ್ ಅಂತಾರೆ. ಬಿಸ್ನೆಸ್ ಮಾಡಬೇಕಾದ್ರೂ ಅಷ್ಟೇ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಯಾವ ಕೆಲಸ ಆದರೂ ತಪ್ಪಲ್ಲ. ಈವನ್ ಸೆಕ್ಸ್ ವರ್ಕರ್ ಇಸ್ ನಾಟ್ ಬ್ಯಾಡ್ ಥಿಂಗ್. ಯಾಕೆ ಅಂತಂದರೆ ಅವ್ರು ರೇಪಿಸ್ಟ್ ಅಲ್ಲ. ದ ಥಿಂಗ್ ಈಸ್, ಯಾವುದೇ ಕೆಲಸ ಮಾಡಿದ್ರು ಅಥೆಂಟಿಕ್ ಟು ಯುವರ್ ಸೆಲ್ಫ್. ಅಥೆಂಟಿಸಿಟಿ ಇಸ್ ಎವ್ರಿಥಿಂಗ್. ಅಂತಂದರೆ ನೀವು ನಿಮಗೆ ಏನು ಮಾಡ್ತಾಯಿದ್ರಿ ಅಂತ ಗೊತ್ತಿರಬೇಕು, ಅದರಲ್ಲಿ ಟ್ರೂತ್ ಇರಬೇಕು. ಈಗ ಯಾರೊಬ್ಬರು ಸೆಕ್ಸ್ ವರ್ಕ್ ಮಾಡ್ತಾಯಿದ್ರೆ ಅವರು ವೇಷ ಹಾಕೊಂಡು, ಇಲ್ಲಪ್ಪ ನಾನು ತುಂಬ ಒಳ್ಳೆಯವರು, ಇದು ಹುಡುಗಿ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಹುಡುಗರು ಇರ್ತಾರೆ, ಅದು ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ನಾನು ಮ್ಯಾರೇಜ್ ಮೆಟೀರಿಯಲ್ ಅಂತ ಮದುವೆ ಆಗಂಗಿಲ್ಲ ಅವರು. ಸೊ ಅವ್ರು ಆ ಕೆಲಸದಲ್ಲೇ ಇರ್ಬೋದು, ಬಟ್ ಓಪನ್ ಅಪ್ ಆಗಿರಬೇಕು. ಅವಾಗ ಅವ್ರು ಬೇರೆದವರಿಗೆ ಅಡ್ಡ ಆಗಲ್ಲ. ಆ್ಯಂಡ್ ಅವ್ರು ರೇಪಿಸ್ಟ್ ಅಲ್ಲ. ಸೊ ನಿಮಗೂ ಅಷ್ಟೇ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕೆಲಸ ಮಾಡಿ ಅಥೆಂಟಿಕ್ ಆಗಿರಿ ನಿಮಗೋಸ್ಕರ. ನಾನು ಹೇಳ್ತಾ ಇರೋದಂಗಂದ್ರೆ ಈ ವಿಡಿಯೋ ನೋಡೋರೆಲ್ಲ ಸೆಕ್ಸ್ ವರ್ಕ್ ಮಾಡ್ತಾರೆ ಅಂತಲ್ಲ, ಜಸ್ಟ್ ಅನ್ ಎಕ್ಸಾಂಪಲ್. ಯಾವ ಕೆಲಸನೂ ಕೆಟ್ಟದ್ದಲ್ಲ, ನೀವು ಅಥೆಂಟಿಕ್ ಆಗಿದ್ದರೆ ಅಂತಂದರೆ ನೀವು ಏನು ಮಾಡ್ತಾಯಿರೋ ಜನರಿಗೆ ಗೊತ್ತಿರಬೇಕು, ಸ್ಪಷ್ಟನೇ ಇರಬೇಕು. ಈಗ ನಾನು ಟ್ರಾವೆಲ್ ವೆಡ್ಡಿಂಗ್ ಮಾಡ್ತಾಯಿದ್ದೀನಿ, ನಾನು ಏನೇನು ಮಾಡ್ತೀನಿ ಎಲ್ಲ ಹೇಳ್ತೀನಿ. ನಾನು ಕಳ್ಕೊಳ್ಳಂಗೆ ಏನೋ ಇಲ್ಲದೆ ಇರೋದೆಲ್ಲ ಹೇಳಿದ್ರೆ ಅದು ಅಥೆಂಟಿಸಿಟಿ ಎಲ್ಲೋ ಒಂದಿನ ಫ್ಲಾಪ್ ಆಗುತ್ತಾ ಇದು, ಹೌದಲ್ವಾ? ಆ್ಯಂಡ್ ನೀವು ನನ್ನ ಹತ್ರ ಬರ್ತೀರ, ನಾನು ಫ್ರೀಯಾಗಿ ಕೊಡ್ತೀನ? ಫ್ರೀಯಾಗಿ ಕೊಡೋಲ್ಲ. ಬಿಕಾಸ್ ನನಗೆ ಗೊತ್ತು ನಾನು ಬರ್ತೇನೋ ಅಂತ. ಈಗ ನಾನು ₹1 ಅಂದರೆ ನನ್ನ ಮಗ ₹2 ಕೊಟ್ಬಿಟ್ಟು ನನ್ನ ಹತ್ರ ರೆಡಿಂಗ್ ತಗೊಳ್ತಾನೆ, ₹1 ಕೊಡ್ತಾರೆ. ಅವ್ರು ಯಾವತ್ತೂ ಅಂದ್ಕೊಳ್ಳೋದಿಲ್ಲ ₹1 ಅಲ್ವಾ ₹1 ಕೊಡೋಣ ಅಂತ. ಸೊ ಇವರೇ ₹1 ಕೇಳ್ತಿದ್ರೆ ನಾನೇಕೆ ₹2 ಕೊಟ್ಟು ರೆಡಿಂಗ್ ಕೇಳಿ ಅಂತಾರೆ. ಸೊ ನಿಮಗೂ ಅಷ್ಟೇ, ನೀವೇನಾದರೂ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಲೋ ಮಾಡ್ಕೊಂಡ್ರೆ ಅದಕ್ಕಿಂತ 50 ಪೈಸೆನೂ ಯಾವ ನನ್ನ ಮಗನೂ ಕೊಡೋಲ್ಲ, ಯಾವ ನನ್ನ ಮಗಳು ಕೊಡೋಲ್ಲ. ನೀವೇ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಲೋ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಅಷ್ಟೇ. ನೀವು ಮದುವೆ ಆಗಬೇಕಾದ್ರೂ ಅಷ್ಟೇ, ವಾಟ್ ಎವರ್ ಇಟ್ ಮೇ ಬಿ, ನೀವು ನೋಡೋಕ್ಕೆ ಚೆನ್ನಾಗಿದ್ರೆ ಸಾಕು. ಹುಡುಗಿ ಅಂತಂದರೆ ಅದು ಚೆನ್ನಾಗಿರೋ ಜೊತೆ ತುಂಬ ಸಂಸಾರ ಮಾಡೋಕ್ಕಾಗಲ್ಲ ರೀ. ಅಂತಂದರೆ ಏನಪ್ಪ ಹಂಗಾದ್ರೆ ಚೆನ್ನಾಗಿದ್ದವ್ರು ಮದುವೆ ಆಗಬೇಕಾ? ನಾನು ಆ ರೀತಿ ಹೇಳ್ತಿಲ್ಲ. ಬರೀ ಚೆನ್ನಾಗಿರೋದು ಒಂದೇ ಫ್ಯಾಕ್ಟರ್ ನೀವು ಇಟ್ಕೊಂಡ್ರೆ ತುಂಬ ದಿನ ಸಂಸಾರ ಮಾಡೋಕ್ಕಾಗಲ್ಲ. ಓಪನ್ಲಿ ಟೆಲ್ಲಿಂಗ್, ಸೆಕ್ಷುವಲ್ ಅರ್ಜಿ ಇರಬೇಕಾದ್ರೆ ಮಾತ್ರ ಚೆನ್ನಾಗಿರೋದೆಲ್ಲ ಕಾಣೋದು. ನೀವೇನಾದರೂ ಮದುವೆ ಆಗಿದ್ರೆ, ರಿಲೇಷನ್ಶಿಪ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಎಸ್ಪೆಷಲಿ ಮದುವೆ ಆಗಿರೋರಿಗೆ. ಎಲ್ಲಿವರೆಗೆ ಆಫ್ಟರ್ ದ ಸೆಕ್ಷುವಲ್ ಅರ್ಜ್ ಕಡಿಮೆ ಆದಮೇಲೆ ಎಂಥ ಸುರದ್ರೂಪಿ ಜೊತೆ ನೀವು ಮಲಗಿದ್ರೂ ಒಂದೇ ಮ್ಯಾಟ್ರ್ ಆಗೋದು, ಕ್ಯಾರೆಕ್ಟರ್. ಇದೇನು ಕೇಳ್ತಾ ಇದ್ದೀನಿ ಅಂತಂದರೆ, ಸೊ ಚೆನ್ನಾಗಿರೋರ್ನು ಮ್ಯಾನಿಫೆಸ್ಟ್ ಮಾಡಿ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಚೆನ್ನಾಗಿರೋದು ಒಂದೇ ಮ್ಯಾಟ್ರ್ ಆಗಬಾರ್ದು.
ಕ್ಲಾರಿಟಿ ಇಲ್ಲ ನಿಮಗೆ. ಏನೇನೆಲ್ಲ ಗಾರ್ಬೇಜ್ ಪ್ರಪಂಚದಲ್ಲಿ ನಡೀತಿದೆ ಅದೆಲ್ಲ ತಲೆಗೆ ತುಂಬ್ಕೊಂಡು ಲೈಫ್ ಹಾಳು ಮಾಡ್ಕೊಂಡು ಇದೊಂದು ಮಾಡ್ತೀರಾ, ದೇವ್ರನ್ನ ಬೈತೀರಾ, ಅಥವಾ ನನ್ನ ಫೇಟ್ ಹಿಂಗಾಯ್ತು. ಫೇಟ್ ಹೆಂಗಾಯ್ತು? ಪಾಸ್ಟ್ ಲೈಫ್ ಕರ್ಮ ಇರಲಿ ಏನೇ ಆಗಿರಲಿ ನೀವೇನು ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಗೊತ್ತು. ನೀವು ದಡ್ರಂತೂ ಅಲ್ಲ, ದಡ್ಬಡ್ಡಿ ಮಕ್ಕಳಂತೂ ಅಲ್ಲ, ಬಟ್ ನೀವು ಕೊಡುವಂಥದ್ದು ಹಾರ್ಟ್ ಎಂಥವ್ರಿಗೆ ನೀವು ಪ್ರೀತಿ ಕೊಡ್ತೀರಾ? ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪ್ರಪಂಚದಿಂದ? ದೇವ್ರು ಯಾವತ್ತಾದ್ರೂ ಮನುಷ್ಯರಿಂದ ಎಕ್ಸ್ಪೆಕ್ಟ್ ಮಾಡ್ತಾನ? ಸೊ ನೀವೇನಾದರೂ ಅಂದ್ಕೊಳ್ಳಿ, ನಾನು ಓಪನ್ ಆಗಿ ಬರೋದು ವಿತೌಟ್ ಶುಗರ್ ಕೊಟ್ಟು ನಾನು ಯಾವತ್ತೂ ಕೊಡೋದು, ನಂದು ಯಾವುದೇ ಕಾರಣಕ್ಕೂ ನಿಮ್ಗೆ ಬೈಬೇಕು ಅಂತ ಮನಸ್ಸಿರೋದಿಲ್ಲ. ಬಟ್ ನೀವು ಉದ್ಧಾರ ಆಗಲಿ ಅಂತಾನೆ ಅಂಡ್ ಏನು ಮೆಸೇಜ್ ಬರ್ತಾ ಇದೆ ಅದನ್ನೇ ಕೊಡ್ತಿರೋದು. ನೀವು ನಿಜವಾಗ್ಲೂ ದಡ್ಡರಾಗ್ಬಿಟ್ಟಿದ್ದೀರಾ. ನೀವು ಇನ್ನೂ ಅಪ್ಡೇಟ್ ಆಗಿಲ್ಲ, ಈ ಕಾಲಕ್ಕೆ ತಕ್ಕಂಗಿಲ್ಲ ನೀವು ಮೈಂಡ್ ಸೆಟ್ಟಲ್ಲಿ. ಜಸ್ಟ್ ನೀವು ಹೊರಗಡೆ ಹೋಗಿ ನೀವು ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ, ಫುಡ್ ಜಾಸ್ತಿ ಆಗ್ತಿದೆ, ಅಕ್ಕಿಗೆ kg 70 ರೂಪಾಯಿ ಆಗ್ತಿದೆ, ಅದನ್ನು ಕಂಪ್ಲೇಂಟ್ ಮಾಡೋದು ನಿಲ್ಲಿಸಿ ನಿಮ್ಮ ಪರ್ಸನಲ್ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಹೋರಾಟ ಜಾಸ್ತಿ ಆಗ್ತಿದೆ ಅನ್ನೋದು ತುಂಬ ದಿನ ಉಳಿಯಲ್ಲ. ಅವರೆಲ್ಲ ಒಳಗಡೆ ದುಡ್ಡು ಮಾಡ್ಕೊಳ್ತಾ ಇರ್ತಾರೆ, ನೀವು ದುಡ್ಡು ಮಾಡ್ಕೊಳ್ಳಿ. 70 ರೂಪಾಯಿ ಅಕ್ಕಿ ಆಗಿ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ತಗೊಳ್ಳಿ, ಏನು ಗಂಟಾಗುತ್ತೆ? ನಿಮ್ಮ ಹತ್ರ ಗಂಟೆ ಇಲ್ವಲ್ಲ, ಗಂಟು ಮಾಡೋದು ಕಲೀರಿ ಅಂತ ಹೇಳ್ತಾ ಇರೋದು. ನಾನು ನಿಮಗೆ ಇನ್ನೆಷ್ಟೇ ಕಾರ್ಡ್ ತೆಗೆದ್ರು ಏನೇ ಮಾಡಿದ್ರು ಭಯಕ್ಕೆ ಹೋಗ್ತಾ ಇದೆ ನಿಮ್ಮ ಫ್ಯೂಚರ್ ಸೆಲ್ಫ್. ಬಿಕಾಸ್ ನೀವು ನಿಮ್ಮ ಸ್ಟ್ಯಾಂಡರ್ಡ್ಸ್ನ ತುಂಬ ನೀವೇ ಲವ್ ಮಾಡ್ಕೊಂಡಿದ್ದೀರ. ಇದು ಹೊರಗಡೆ ಜನರಿಂದ ಅಂತೂ ಅಲ್ಲ, ನೀವೇನಾದರೂ ಉದ್ಧಾರ ಆಗಿಲ್ಲ ನಿಮ್ಮ ಲೈಫಲ್ಲಿ ಎಂಥ ಕಾರಣ ಅಂತಂದರೆ ನೀವೇ. ಯಾಕೆಂದರೆ ನಿಮ್ಮ ಎಕ್ಸ್, ಆ ಜನ ಈ ಜನ, ಅದು ತುಂಬ ದಿನ ಮ್ಯಾಟ್ರ್ ಆಗಲ್ಲ ಗುರು. ನೀನು ಹುಡುಗನೇ ಆಗಿರು ಹುಡುಗಿನೇ ಆಗಿರು ಯಾರೇ ಆಗಿರು, ನಾನು ಗುರು ಅಂತಲೇ ನಾನು ನಿಮಗೆ ಸಂಬೋಧಿಸ್ಬೇಕು ಅನ್ನಿಸ್ತಾ ಇದೆ. ಯಾಕೆಂತಂದರೆ ಒಂಥರ ಏನೋ ಫ್ರೆಂಡ್ಲಿ ನೇಚರ್ ನಂಗೆ ಕಾಣಿಸ್ತಾ ಇದೆ ನಿಮ್ಮಲ್ಲಿ. ನೀವು ಹುಡುಗಿ ಆಗಿದ್ರು ಹುಡುಗರಿಗೆ ಏನಕ್ಕೆ ಇಷ್ಟ ಆಗ್ತೀರಾ ಅಂತ ನಿಮ್ಮಲ್ಲಿರೋ ಮ್ಯಾಸ್ಕಲೈನ್ ಎನರ್ಜಿಯಿಂದ ಹುಡುಗಿರಿಗೂ ಅಷ್ಟೇ. ಲೈಕ್ ನೀವು ಹುಡುಗ ಆಗಿದ್ರೆ ದಿಸ್ ಇಸ್ ಟೂ ಮಚ್, ನೀವು ಇನ್ನೂ ಅಪ್ಡೇಟ್ ಆಗಬೇಕು. ಬಟ್ಟೆ ಒಂದೇ ಅಂತಲ್ಲ, ಮೈಂಡ್ಸೆಟ್ಟಲ್ಲಿ ಅಪ್ಡೇಟ್ ಆಗಬೇಕು. ನೀವು ಜಸ್ಟ್ ಇದಕ್ಕೆಲ್ಲ ತುಂಬ ಕನ್ಫ್ಯೂಷನ್ ಆಗಿದೆ. ಜಸ್ಟ್ ಇವತ್ತು ಮಾರ್ಕೆಟ್ಗೆ ಹೋಗಿ ಬಟ್ಟೆ ಪ್ರೈಸ್ ಎಷ್ಟಿದೆ ನೋಡಿ, ನೀವು ಜಸ್ಟ್ ಸುಮ್ಮನೆ ನಾರ್ಮಲಾಗಿ ಲೈಫ್ ಲೀಡ್ ಮಾಡ್ತೀನಿ ಅಂತಂದ್ರೂ ಎಲ್ಲೇ ಇರಿ, ಹಳ್ಳಿಲಿದ್ರು 10,000 ರೂಪಾಯಿ ಬೇಕು, ಬ್ಯಾಂಗ್ಳೂರ್ ಇದ್ರೆ ಅಂತೂ ಮಿನಿಮಮ್ ನಿಮ್ಗೆ 20,000 ರೂಪಾಯಿ ಬೇಕು, ಮೈಸೂರು ಇದ್ರೂ ಒಂದು 15,000 ರೂಪಾಯಿ ಬೇಕು. ಇಷ್ಟು ದುಡ್ಡನ್ನ ನೀವು ಇನ್ನೂ ಅರ್ನ್ ಮಾಡೋಕ್ಕೆ ಸ್ಟ್ರಗಲ್ ಪಡ್ತಿದ್ದೀರ. ಆ್ಯಂಡ್ ಅಷ್ಟು ಅಮೌಂಟ್ ನೀವು ಸೇವ್ ಮಾಡ್ತಿಲ್ಲ. ಏನೋ ಎಫೆಕ್ಟ್ ಆಯಿತು, ಪ್ರವಾಹ ಆಯಿತು, ಏನೋ ಒಂದು ರೋಗನೇ ಬಂದುಬಿಡ್ತಪ್ಪ, ನೆಕ್ಸ್ಟ್ ನೀವು 1 ಮಂತ್ ಆರಾಮಾಗಿರೋದಕ್ಕೆ 15,000 ರೂಪಾಯಿ ಅಕೌಂಟ್ ನಿಮ್ಮಲ್ಲಿ ಇದೆಯಾ? ಕೆಲವ್ರ ಹತ್ರ ಇರ್ಬೋದು ನಾನು ವಿಡಿಯೋ ನೋಡೋದಲ್ಲಿ. ಬಟ್ ಯು ಶುಡ್ ಹ್ಯಾವ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ಫಿನಾನ್ಸ್ ನಿಮಗೆ ಒಂದು ಐಡಿಯಾ ಇದ್ದರೆ ನೀವು 3 ಮಂತ್ಸ್ ಅಮೌಂಟ್ ನೀವು ಮನೇಲಿದ್ರೂ ನಿಮಗೆ ಬೇಸಿಕ್ ನೀಡ್ ಆಗುವಷ್ಟು ದುಡ್ಡು ಟ್ರಾವೆಲಿಂಗ್ ಮಾಡುವಂಥದ್ದು, ಮೆಡಿಕಲ್ ಎಕ್ಸ್ಪೆನ್ಸಿವ್. ನೀವು ಎಷ್ಟೇ ಸಿಂಪಲ್ ಲೈಫ್ ಲೀಡ್ ಮಾಡಿದ್ರು ಈಗ 20,000 ನಿಮ್ಗೆ ಬೇಕು ಅಂತ ಅನ್ಕೊಳ್ಳಿ. ನೀವು ಒಬ್ಬರೇ ಇದ್ರೇ, ಫ್ಯಾಮಿಲಿ ಜೊತೆ ಇದ್ರೂ ಅರ್ನ್ ಮಾಡ್ತಿದ್ರೆ ಒಂದು 3 ಮಂತ್ಸ್ ಲೆಕ್ಕ ಹಾಕಂದ್ರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು 1.5-2 lakh ನಿಮ್ಮ ಹತ್ರ ಸೇವಿಂಗ್ಸ್ ಇದೆಯಾ? ಇಲ್ಲ ಅಂದರೆ ನೀವು ಇನ್ನೂ ನಿಮ್ಮ ಹೈಯರ್ ಸೆಲ್ಫ್ಗೆ ಜೊತೆ ಕನೆಕ್ಟ್ ಆಗಿಲ್ಲ. ಕಾರಣ ಅವಕಾಶಗಳಿಲ್ಲ ಅಂತಲ್ಲ, ಅಥವಾ ನಿಮ್ಗೆ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ನಿಮ್ಮ ತಲೆಯಲ್ಲಿ ತಗಡು ವಿಷಯಗಳನ್ನ ತುಂಬ್ಕೊಂಡು ನಿಮ್ಮದು ಏನಿದೆ ಮರ್ತೋಗಿದ್ದಾರೆ. ಯಾರಿಗೂ ಡಿವರ್ಸ್ ಆದರೆ ಅವ್ರಿಗಾಗಲಿ ಬಿಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಎಂತ ಕಾಲ್ ಮಾಡ್ತೀರಾ? ಫ್ರೆಂಡ್ಸ್ ಅಂದರೆ ಅರ್ಥ ಆಗುತ್ತಾ ನಿಮಗೆ? ಗೊತ್ತಿಲ್ಲ, ಸಿಗ್ತಾವ್ದೆಲ್ಲ ನಂಬರ್ ಎಲ್ಲ ಯಾಕ್ರಿ ಸೇವ್ ಮಾಡ್ಕೊಳ್ತಾ ಇದ್ದೀರಾ ನಂಬರಲ್ಲಿ, ನಿಮ್ಮ ಮೊಬೈಲಲ್ಲಿ? ಅನ್ವಾಂಟೆಡ್ ಎನರ್ಜಿ, ಅನ್ವಾಂಟೆಡ್ ಪೀಪಲ್, ಅನ್ವಾಂಟೆಡ್ ಕಾಂಟ್ಯಾಕ್ಟ್ ನಿಮ್ಮ ಹತ್ರ ಇದ್ದರೆ ಬೇಕಾಗಿರುವಂಥ ಕಾಂಟ್ಯಾಕ್ಟ್. ನೀವೇನಾದರೂ ಮೂವಿ ಅಥವಾ ಬೇರೆ ಏನಕ್ಕಾದ್ರೂ ಟ್ರೈ ಮಾಡ್ತಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ಕಾಂಟ್ಯಾಕ್ಟ್ ಸಿಗಲ್ಲ, ಅಥವಾ 9 to 5 ಇದ್ರೆ ನಿಮ್ಗೆ ಒಂದು ಒಳ್ಳೆ ರೆಫರೆನ್ಸ್ ಕಾಂಟ್ಯಾಕ್ಟ್ ಸಿಗಲ್ಲ. ಯಾಕೆಂದ್ರೆ ನಿಮ್ಮಲ್ಲಿ ಅನ್ವಾಂಟೆಡ್ ಗಾರ್ಬೇಜ್ ಎನರ್ಜಿ ಇದೆ. ಎಕ್ಸ್ ನಂಬರ್ ಯಾಕಿನ ಸೇವ್ ಮಾಡ್ಕೊಂಡಿದ್ದೀರಾ, ಫ್ಯೂಚರ್ ಪಾರ್ಟ್ನರ್ ಬಂದರೆ ಏನು ಮಾಡ್ತೀರಾ? ಎಕ್ಸ್ ಅಂತ ಅಲ್ಲೇ ತೋರಿಸ್ತಾ ಇರುತ್ತಾ? ಅನ್ವಾಂಟೆಡ್ ಕ್ಲಾಸ್ ಎಂತ ಇಟ್ಕೊಂಡಿದ್ದೀರಾ ನಿಮ್ಮ ಹತ್ರ? ಹಾಕೊಂಡಿಲ್ಲ ಅಂತಂದ್ರೆ ಎಮೋಷನಲಿ ಅದಕ್ಕೂ ಅಟ್ಯಾಚ್ ಆಗಿದ್ದೀರಾ? ಹೊಸ ಕ್ಲಾಸ್ ಹೆಂಗೆ ಬರುತ್ತೆ ನಿಮ್ಮ ಹತ್ರ? ಜನಗಳನ್ನ ಯಾಕೆ ಹೊಸದಾಗಿ ವೆಲ್ಕಮ್ ಮಾಡ್ತಾ ಇದ್ದೀರಾ? ಚಪ್ಪಲಿ ಹೊಸದಾದ್ರೂ ಹಳೇದಾದ್ರೂ ಚಪ್ಪಲಿ ಸ್ಟ್ಯಾಂಡಲ್ಲಿ ಇಡಬೇಕು, ಅದನ್ನು ಬರೆದಿಟ್ಕೊಳ್ಳಿ. ಅಂಟಿಲ್ ಅನ್ಲೆಸ್ ನೀವು ಡಿಸೈಡ್ ಮಾಡೋವ್ರಿಗೂ ಇದೊಂದು ಪಾರ್ಟ್ನರ್ಶಿಪ್, ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಆಗಿರಲಿ ಅಥವಾ ನಿಮ್ದು ಏನೋ ಒಂದು ಕರಿಯರ್ ಆಗಿರಲಿ ಏನು ಸಿಗಲ್ಲ. ನಿಮ್ದು ಹೇಳಿದ್ನಲ್ಲ ತಗಡು ವಿಷಯ ನಿಮ್ಮ ತಲೆಯಲ್ಲಿ ತುಂಬ್ಕೊಂಡಿದ್ದೀರಾ ಅಂತ ಇದೆ ನೋಡಿ ಇಲ್ಲಿ. ಓವರ್ ಥಿಂಕಿಂಗ್, ಅನ್ವಾಂಟೆಡ್ ಯೋಚನೆ, ಏಂತಕ್ಕೆ ಬೇಕಿದೆಲ್ಲ ನಿಮಗೆ? ಏಂತಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಹೇಳ್ಬೇಡಿ. ನಾನು ಮಾಡಿರೋ ಎಲ್ಲ ವಿಡಿಯೋಗಳನ್ನ ನೋಡ್ತೀರಾ, ಅಕ್ಸೆಪ್ಟ್ ಮಾಡಿದ್ದೀರಾ ಮೆಸೇಜ್ನ? ಬರೀ ನೋಡೋದು ಅಷ್ಟೇ ಅಲ್ಲ, ನೀವು ಅಕ್ಸೆಪ್ಟ್ ಮಾಡಬೇಕು, ನೀವು ಉದ್ಧಾರ ಆಗಬೇಕು.
ನೆಕ್ಸ್ಟ್ ನನ್ನ ರೀಡಿಂಗ್ ಬರೋಷ್ಟರಲ್ಲಿ ಇಲ್ಲಿ ಒಂದು ಕಡೆ ಸೈಟ್ ತಗೊಂಡಿದ್ದೀನಿ, ಫ್ಲ್ಯಾಟ್ ತಗೊಂಡಿದ್ದೀನಿ, ನನ್ನದೊಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಯಾವ ಡೇಟು ನನಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋ ಲೆವೆಲ್ವರೆಗೆ ನೀವೆಲ್ಲ ಬೆಳಿಬೇಕು. ನಾನು ಕನ್ನಡ ಟ್ಯಾರೋ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಒಂದೇ ಕಾರಣ, ಆ್ಯಕ್ಚುಲಿ ನಂದು ಆಸ್ಟ್ರಾಲಜಿ ಇದರಲ್ಲೇ ನಂದೇ ಬೇರೆ ಇದೆ. ಸೊ ಕನ್ನಡಗಿಂತ ಇಂಗ್ಲೀಷ್ ವರ್ಕೌಟ್ ಆಗುತ್ತೆ ಅನ್ನೋ ರೀತಿ ನಾನು ಇಂಗ್ಲೀಷ್ ಆ್ಯಕ್ಚುಲಿ ಮುಂಚೆನೇ ಇತ್ತು. ಲೈಕ್ ನಂದು ಏನು ಹೇಳ್ತಾರೆ, ಒಂದು ಆಸ್ಟ್ರಾಲಜಿ ಥಿಂಗ್ ಅಥವಾ ನಂದು ಬರ್ತ್ ಚಾರ್ಟ್ ಪ್ರಕಾರ ನಂದು ಈ ಪ್ಲೇಸಲ್ಲಿ ಏನೂ ಗ್ರೋತ್ ಇಲ್ಲ ಅಂತಲೇ ಬಂದಿದೆ. ಬಟ್ ನಾನು ಸ್ಟಿಲ್ ಇದನ್ನು ಮಾಡ್ತಾ ಇರೋದು ನನ್ನ ಜನಗಳು ಅಂತ ಒಂದು ಎಮೋಷ್ನಲ್ ಇದಕ್ಕೆ. ಬಟ್ ನೀವು ಸುಮ್ಮನೆ ವಿಡಿಯೋ ನೋಡಿದ ತಕ್ಷಣ ಅದು ಆಗಲ್ಲ ಅಲ್ಲ, ಅಕ್ಸೆಪ್ಟ್ ಮಾಡ್ತಾ ಇದ್ದೀರ ಅದನ್ನೆಲ್ಲ. ನಿಮ್ಮ ಕರ್ಮ ಕಳಿಯೋದು ನಿಮ್ಮ ಕೈಲೇ ಇದೆ. ಸೊ ಕರ್ಮ ಇಸ್ ನಥಿಂಗ್. ನಿಮ್ಮ ತಲೆಯಲ್ಲಿರೋ ತಗಡು ಯೋಚನೆಗಳು, ತಗಡು ಜಾಗ ಬಿಡಿ. ಇವತ್ತೇ ಮನೆ ಬಿಡಿ. ನೀವು ಹಳ್ಳಿಲಿದ್ರೆ ಹೇಳ್ತೀನಿ ಕೇಳಿ, ಜಾಬ್ ಸಿಕ್ಕಾದ್ಮೇಲೆ ಹೋಗೋದಲ್ಲ, ಇವಾಗಲೇ ಬಿಟ್ಟು ಹೋಗಿ ಅನುಭವಿಸಿ. ಊಟ ಇದ್ದರೆ 2 ದಿನ ಕಷ್ಟಪಡಿ, ಏನೂ ಆಗೋದಿಲ್ಲ, ಎಲ್ಲ ಮುಂದಕ್ಕೆ ಇಳಿಯೋದಿಲ್ಲ. ಹಣ್ಣು ಸುಟ್ಟಕ್ಕೆ ಬುದ್ಧಿ ಬರೋದು ನಿಮಗೆಲ್ಲ. ನಿಮ್ಗೆ ಇನ್ನೂ ಹಣ್ಣು ಸುಟ್ಟಿಲ್ಲ, ದೇವ್ರು ಏನಾದರೂ ಬಂದು ಹಣ್ಣು ಸುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಅಲ್ಲೋಲ ಆಗುತ್ತೆ. ನಿಮ್ಮ ಹಣ್ಣು ನೀವೇ ಸುಟ್ಕೊಳ್ಳಿ, ಬೆಟರ್. ದೇವ್ರ ಆ್ಯಕ್ಷನ್ ತಗೊಂಡ್ರೆ ಯಾವತ್ತೂ ಒಳ್ಳೆ. ನೀವು ಎಷ್ಟೊಂದು ಜನ ಈಗ ಉದ್ಧಾರ ಆಗಿರೋರು ಕೇಳಿ, ಅವ್ರು ಸಣ್ಣ ಪುಟ್ಟ ಇರೋಲ್ಲ, ದೇವ್ರು ಸರಿಯಾಗೆ ಕೊಟ್ಟಿರ್ತಾನೆ. ಯಾಕೆ ಅಂತಂದರೆ ಮುಟ್ಟು ನೋಡ್ಕೊಂಡು ಕೊಟ್ರೆ ನೆಕ್ಸ್ಟ್ ನಾವು ನಮ್ದು ಹೆಂಗಿರ್ಬೇಕಂತ ಗೊತ್ತಾಗುತ್ತೆ. ಸಪೋಸ್ ನೀವು ರಾತ್ರಿ ಸೆಲೆಬ್ರಿಟಿಗಳಾಗ್ಬಿಟ್ರೆ ನಿಮ್ಗೆ ಒಂದು ಮೀಡಿಯಾ ಮುಂದೆ ಮಾತಾಡೋವಂಥ ಕ್ಲಾರಿಟಿ, ಮೆಚುರಿಟಿ ಇದೆಯಾ, ಅದು ಬರೋವರೆಗೂ ದೇವ್ರ ಸಕ್ಸಸ್ ಕೊಡೋಲ್ಲ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ನಿಮಗೂ ಅಷ್ಟೇ ಹೇಳ್ತಾ ಇರೋದು. ದೇವ್ರೇನಾದರೂ ಬಂದು, ಎಸ್ಪೆಷಲಿ ಗಾಡ್ ಶನಿ ಎನರ್ಜಿ ಇದೆ, ಅವ್ರೇನಾದರೂ ಬಂದು ಆ್ಯಕ್ಷನ್ ತಗೊಂಡ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಬಟ್ ಪೇನ್ ಹಂಗೆ ಇರುತ್ತೆ. ಅದ್ರ ಬಂದು ನೀವೇ ಇವಾಗ ವರ್ಕ್ ಮಾಡಿ. ನೀವು ಹೆಂಗೆ ವರ್ಕ್ ಮಾಡ್ಬೇಕಂತಂದ್ರೆ ದಟ್ ಒಂದು ಸ್ವಲ್ಪ ದಿನ ಹಾಳಾಗುತ್ತೆ, ಕಲಿಯೋವರೆಗೂ ಕೋಟಿ ವಿದ್ಯೆ, ಕಲ್ತ ಮೇಲೆ ಏನೋ ವಿದ್ಯೆ ಅಂತಾರಲ್ಲ. ಐ ಡೋಂಟ್ ವಾಂಟ್ ಟು ಟೆಲ್ ದೋಸ್ ಥಿಂಗ್ಸ್, ಅದರ್ವೈಸ್ ನಾನು ನಿಮಗೆ ಬೈದಂಗೆ ಆಗುತ್ತೆ. ನೀವೇನಾದರೂ ಅನ್ಕೊಳ್ಳಿ, ನೀವು ನನ್ನ ಬಗ್ಗೆ ಏನಾದರೂ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಐ ಆಮ್ ಹಿಯರ್ ಟು ಗಿವ್ ಎ ಮೆಸೇಜ್. ಈ ಮೆಸೇಜ್ ಎಲ್ಲ ಬಂದು ನನ್ನಿಂದ ಅಲ್ಲ, ನಿಮ್ಮ ಫ್ಯೂಚರ್ ಪಾರ್ಟ್ನರಿಂದ. ಯು ನೀಡ್ ಟು ಅಕ್ಸೆಪ್ಟ್ ದಿಸ್. ಅತ್ತೆ ಮಾವ ಅಂತೆ, ದೊಡ್ಡಪ್ಪ ಚಿಕ್ಕಪ್ಪ ಅಂತೆ, ಅವ್ರ ಹಂಗಂದ್ರಂತೆ, ಇವ್ರ ಹಂಗಂದ್ರಂತೆ. ಆ ದರಿದ್ರಗಳೇನು ಕೊಡ್ತಾವೇನ್ರಿ ನಿಮಗೆ 1 ರೂಪಾಯಿನ? ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇದ್ದೀರಲ್ಲ. ಹಾಂ, ನಿಮ್ಗೆ ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀರಾ? ಅಂಥ ತಗಡುಗಳಿಗೆಲ್ಲ ಕೊಡೋದಕ್ಕಿಂತ ನಿಮ್ಮ ಮೇಲೆ ನೀವು ಯಾಕೆ ಕೊಟ್ಕೊಂಡಿಲ್ಲ? ಯಾಕೆ ನಿಮಗೋಸ್ಕರ ನೀವು ಮಾಡಿಲ್ಲ? ನೀವು ಇಡೋ ಒಂದೊಂದು ಹೆಜ್ಜೆ ನಿಮ್ಮ ಲೈಫಲ್ಲಿ ಒಂದೊಂದು ಪಾಠ ಆಗುತ್ತೆ ಈ ವಿಡಿಯೋ ನೋಡಿದ ತಕ್ಷಣ. ಸುಮ್ಮನೆ ಎಲ್ಲರೂ ಮಾಡ್ಬೇಕಂತೇನಿಲ್ಲ. ಎಲ್ಲ ಆಸ್ಟ್ರಾಲಜಿನೂ ನಿಮ್ಗೆ ವರ್ಕ್ ಆಗಲ್ಲ, ಎಲ್ಲ ಟ್ಯಾರೋ ಟ್ರೇಡರ್ಸು ನಿಮ್ಗೆ ವರ್ಕ್ ಆಗಲ್ಲ. ಇನ್ನೊಬ್ಬರ ರೀಡಿಂಗ್ ಕೇಳೋದ್ಕಿಂತ ಆಸ್ಕ್ ಯುವರ್ ಸೆಲ್ಫ್, ನಂಗೆ ನಿಜವಾಗ್ಲೂ ರೀಡಿಂಗ್ ಕೇಳೋ ಅವಶ್ಯಕತೆ ಅಥವಾ ಅಮೌಂಟ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ. ಈ ಸತ್ಯನ ಯಾರೂ ಹೇಳಲ್ಲ. ಯಾಕೆಂದರೆ ಎಷ್ಟೊಂದು ಉತ್ತರ ನಿಮ್ಮ ಹತ್ರನೇ ಇರುತ್ತೆ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಓಕೆ ರೀಡಿಂಗ್ ತಗೋತೀರಪ್ಪ, ಅದ್ರ ನಿಜವಾಗ್ಲೂ ರೀಡಿಂಗಿಂದ ಸಿಗುವಂಥ ಪಾಠಗಳನ್ನ ನೀವು ಕಲಿತೀರಾ? ಲವ್ ರೀಡಿಂಗ್ ತಗೊಳ್ತೀರಾ, ಸತ್ಯ ಗೊತ್ತಾಗುತ್ತೆ, ಅವ್ರ ಹತ್ರ ಹೋಗಬೇಡಿ ಅಂತ ಮತ್ತೆ ಒಂದು 3 ದಿನ ಮೆಸೇಜ್ ಮಾಡ್ತಾರೆ, ಅವರೇ ಬೇಕು, ಏನಾದರೂ ಆಗುತ್ತಾ, ಲವ್ ಸ್ಪೆಲ್ ಆಗುತ್ತಂತ. ಅಯ್ಯೋ ಆ ತಗಡು ಸರಿ ಇಲ್ಲ ಅಂತ ಹೇಳಿದೀವಲ್ಲ, ಬಿಟ್ಬಿಡಿ. ನೋ, ಅವರೇ ಬೇಕು, ನಿಮ್ಗೆ ಅವರೇ ಬೇಕು. ಎಲ್ಲಿವರೆಗೆ? ಡಿವೋರ್ಸ್ ಆಗೋವರೆಗೂ ಬೇಕು, ಇನ್ನೊಂದು ಬ್ರೇಕಪ್ ಆಗೋವರೆಗೂ ಬೇಕು, ಆಮೇಲೆ ಇನ್ನೊಂದು 10 ವರ್ಷ ಹೀಲಾಗಿ 60 ವರ್ಷಕ್ಕೆ ಮದುವೆ ಆಗಿ. ಹಾಂ, ಅಷ್ಟು ನಿಮ್ಮ ಹತ್ರ ಯಾವ ಸೆಕ್ಸುವಲ್ ಎನರ್ಜಿನೂ ಆ್ಯಕ್ಟಿವೇಟ್ ಇರಲ್ಲ. ಎಲ್ಲನೂ ಅನುಭವಿಸ್ಬೇಕಲ್ವಾ ಒಂದು ಪಾರ್ಟ್ನರ್ಶಿಪ್ ಅಂತಂದರೆ. ಎಲ್ಲ ಹಾಳು ಮಾಡ್ಕೊಂಡು ಏನು ಮಾಡ್ತೀರಾ? ಇದು ಇನ್ನೂ ನಾನು ಕಾರ್ಡ್ ಪುಲ್ ಮಾಡಲ್ಲ. ಒಂದು ಬರ್ತಾ ಇದೆ, ನೀವು ನೋಡೋಕೆ ಚೆನ್ನಾಗಿದ್ದೀರಾ, ಸೆಕ್ಸಿ ಆಗಿದ್ದೀರಾ, ಹಾಟ್ ಆಗಿದ್ದೀರಾ, ಆ್ಯಂಡ್ ಯು ಹ್ಯಾವ್ ವೆರಿ ಟ್ಯಾಲೆಂಟೆಡ್. ನಿಮ್ಮನ್ನ ಏನಾದರೂ ಹೈರ್ ಮಾಡೋಕ್ಕೆ ಜನ 10 ಟೈಮ್ ಥಿಂಕ್ ಮಾಡ್ತಾರೆ, ಲೈಕ್ ಇವ್ರಿಗೆ ಇಷ್ಟು ಪ್ಯಾಕೇಜ್ ಕೊಡೋಷ್ಟು ಯೋಗ್ಯತೆ ನಮ್ಮ ಹತ್ರ ಇದೆಯಾ ಅಂತ. ಬಟ್ ಇದನ್ನು ಯಾವುದೂ ನೀವು ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ ಬಿಸ್ನೆಸ್ ಮಾಡಬೇಕು ಅಂತ ಜನ ಇಷ್ಟಪಡ್ತಾರೆ. ನಿಮ್ಮ ಕಾಲಿಂದ ತಲೆವರೆಗೂ ಜನ ಗಮನಿಸ್ತಾರೆ. ನೀವು ಅಷ್ಟು ಚೆನ್ನಾಗಿದ್ದೀರಾ, ಅಷ್ಟು ಟ್ಯಾಲೆಂಟ್ ಇದೆ. ಇದು ಹುಡುಗಿ ಎಲ್ಲರಿಗೂ ಹೇಳ್ತಾ ಇರೋದು. ಬಟ್ ನಿಮ್ಮ ಸುತ್ತಮುತ್ತ ಇರೋ ತಗಡು ಜನಗಳು ಮತ್ತು ನಿಮ್ಮಲ್ಲೂ ಕೆಲವೊಂದು ತಗಡು ಬುದ್ಧಿ ಇದೆ. ಆ ತಗಡನೆಸ್ನ ಬಿಟ್ಬಿಡಿ, ಡಿವೈನ್ ಆಗಿ. ಯು ಆರ್ ಆಲ್ರೆಡಿ ಡಿವೈನ್. ಅದಕ್ಕೆ ಎಲ್ಲ ವಿಡಿಯೋದಲ್ಲೂ ಡಿವೈನ್ ಸೋಲ್ಸ್ ಅಂತ ಹೇಳೋದು. ಐ ಡೋಂಟ್ ನೋ, ಲೈಕ್ ಇದು ನನ್ನ ಮೆಸೇಜ್ ಅಲ್ಲ, ಇದು ನಿಮ್ಮ ಫ್ಯೂಚರ್ ಸೆಲ್ಫ್ ಮೆಸೇಜ್. ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಆಕ್ಸೆಪ್ಟ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಒಂದು ಸ್ವಲ್ಪ ದಿನ ಆಗಲಿ, ನಾನು ನಂದೊಂದು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಹಾಕ್ತೀನಿ. ನಿಮಗೆ ನಂಬಿಕೆ ಇರಲ್ಲ ಅನಿಸುತ್ತೆ ಅಲ್ಲ. ಕೆಲವೊಂದು ಪ್ರೂಫ್ ನಾನು ಇಟ್ಟಿಲ್ಲ, ನಾನು ಮುಂಚೆ ಹೆಂಗಿದ್ದೆ ಏನು ಅಂತ. ಬಟ್ ನಾನು ಟ್ರೂತೇ ಹೇಳೋದಿಲ್ಲ.
ಸ್ವಲ್ಪ ಇನ್ನೂ ಆಡಿಯನ್ಸ್ ಆದಮೇಲೆ, ಸಬ್ಸ್ಕ್ರೈಬರ್ ಆದಮೇಲೆ ನಿಮ್ಗೆ ಅದು ಇನ್ನೂ ಅಷ್ಟು ಒಂದು ಮೋಟಿವೇಶನ್ ಕೊಡುತ್ತೆ. ನನ್ನ ಲೈಫಿಂದ ನಾನು ಎಲ್ಲಿವರೆಗೂ ಹೆಂಗೆ ತಗೊಂಡು ಬಂದೆ, ಎಷ್ಟು ಜನ ಏಟರ್ಸ್ ಇದ್ರು ನನಗೆ, ಬಟ್ ಇವತ್ತು ಅವರೆಲ್ಲ ನನ್ನ ಹತ್ರ ದುಡ್ಡು ಕೊಟ್ಟು ರೀಡಿಂಗ್ ತಗೊಳ್ತಾರೆ ಗೊತ್ತಾ. ನೀವಿರೋದು ಅದಕ್ಕೆ. ಇದೊಂದು ತಿಳ್ಕೊಳ್ಳಿ, ಜನ ನಿಮ್ಮ ಹತ್ರ 2 ರೀತಿ ಬರ್ತಾರೆ 5 ವರ್ಷ ಆದಮೇಲೆ. 2 ರೀತಿ ಟ್ರೀಟ್ ಮಾಡ್ತಾರೆ ನಿಮ್ಮನ್ನ. ಇಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ ಭಯ ಪಡ್ತಾರೆ, ಇಲ್ಲ ಅಂತಂದರೆ ಏನಾದರೂ ಕಷ್ಟ ಅಂತಂದರೆ ನಿಮ್ಮನ್ನ ನೆನೆಸ್ಕೊಳ್ತಾರೆ ಫಸ್ಟು. ಈಗಲೂ ನೆನೆಸ್ಕೊಳ್ತಾ ಇದ್ರೆ ಬಿಡಿ ಸರ್ ಅಂತ ಅನ್ಬೋದು, ಬಟ್ ನಿಮ್ಮ ಫ್ಯೂಚರಲ್ಲಿ ನೆನೆಸ್ಕೊಳ್ಳೋದು ನಿಮ್ಮ ಹತ್ರ ಸ್ಲಾಟ್ ಬುಕ್ ಮಾಡಿ ನಿಮ್ಮ ಹತ್ರ ಬರ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ನೀವು ದೇವ್ರ ಎನರ್ಜಿಲಿ 2 ಆಗ್ತೀರ. ಒಂದು ದೇವಿ ಲಕ್ಷ್ಮಿ ಆಗ್ತೀರ, ಇಲ್ಲ ಗಾಡ್ ಶನಿ ಆಗ್ತೀರ. ಈ 2 ದೇವ್ರನ್ನ ಯಾರು ಇಗ್ನೋರ್ ಮಾಡೋಕ್ಕಾಗಲ್ಲ. ಆ ಎನರ್ಜಿ ನೀವು ಹೋಗ್ತೀರಾ. ಶನಿ ಆದ್ರೂ ಜನ ಹೆಂಗೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ, ಅಟ್ ಟೈಮ್ ಥಿಂಕ್ ಮಾಡಿ ಮಡಿಯಿಂದ ಹೋಗ್ತಾರೆ, ಯಾಕೆಂದರೆ ಭಯ ಅವ್ರಿಗೆ. ಲಕ್ಷ್ಮಿನ ಇಗ್ನೋರ್ ಮಾಡಲ್ಲ. ಈ 2 ಗಾಡ್ ಎನರ್ಜಿ ನಿಮ್ಮ ಫ್ಯೂಚರ್ ಸೆಲ್ಫಿಂದ ಬರ್ತಾ ಇದೆ. ದಯವಿಟ್ಟು ಈ ವಿಡಿಯೋ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ವಿಡಿಯೋ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡೋದು ಅಷ್ಟೇ ಅಲ್ಲ. ಅಳವಡಿಸ್ಕೊಂಡಿದ್ದೀರಾ ನಾನು ಹೇಳಿದ್ದೆಲ್ಲನೂ, ಅದು ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ಒಳ್ಳೇದಾಗಲಿ ನಿಮಗೆಲ್ಲ ಒಳ್ಳೇದಾಗಲೇಬೇಕು. ಒಳ್ಳೆಯವ್ರಿಗೆ ಒಳ್ಳೇದಾಗಲೇಬೇಕು. ನಿಮ್ಗೆ ಒಳ್ಳೇದಾದರೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗುತ್ತೆ. ನಿಮ್ಮಂಥವ್ರಿಗೆ ಒಳ್ಳೇದಾಗ್ದೇ ಹಿಂಗೆ, ನಿಮ್ಮಂಥವ್ರಿಗೆ ಒಳ್ಳೇದಾದ್ರೇ ಮಳೆ ಬೆಳೆ ಎಲ್ಲ ಚೆನ್ನಾಗಾಗೋದು. ಬಟ್ ಈ ಮೆಸೇಜ್ನ ಸೀರಿಯಸ್ ಆಗಿ ತಗೊಳ್ಳಿ. ಒಳ್ಳೇದಾಗಲಿ ಎಲ್ಲರೂ.